ಗೋಪಾಲ, ಎಲ್ಲ ಸೀನಪ್ಪ? ನಾವೆಲ್ಲರೂ ಹೊಂದಿಸ್ಕೊಂಡು ಊರೆಲ್ಲ ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಸೀನಪ್ಪೆಲ್ಲ ಹೋಗ್ಬಿಟ್ಟವನಲ್ಲ. ಆಗಲ್ಲ ನೀನು ಕರೆದಿಲ್ವ ಅವನ್ನ? ಅಣ್ಣೋ, ದೇವ್ರಾಣೆ ಹೋಗಿ ಕರ್ದಿಂಗ್ ಕಾಣೋ ಸೀನಣ್ಣ. ಹ್ಞೂ, ಅಲ್ಲೇ ಅಂಗಡಿ ಮಂತಾಗೆ ಕೂಕೊಂಡಿತ್ತಾಗ್ಲೇನ ನಾನೇ ಹೋಗಿ ಸಿನಣಯ್ಯ ಒಂದಿಟ್ಟು ಕೆಲಸ ಐತೆ ಊರು ಮುಂದಕ್ಕೆ ಬಾ ಅಂತಾನೆ ಕರೆದೆ. ಅಲ್ಗೂ ಯಾಕಲ್ಲ ಗೋಪಾಲಿ ಅಂತು. ಏನೋ ಐತೆ ನೀ ಮರಿದಂಗೆ ಬಾ ಆಮೇಲಿಂದ ಅಂತಂದೆ. ಹ್ಞೂ ಸರಿ ಬತ್ತೀನಿ ನೋಡಿ ಅಂತಪ್ಪ. ಅಲ್ಲ ಕಣ್ಬಿಟ್ರಂಗಜ್ಜಿ, ನಾವು ಮಂತಕ್ಕೆ ಬಂದು ಬಂದಿದ್ದೀವಿ ನಿಮಗೆ, ನೀವೆಲ್ಲರೂ ಬಂದಿದ್ದೀರಾ. ಸೀನಪ್ಪೆಲ್ಲಿ? ಯಾಕೆ ಸೀನಣ್ಣ ಮಂತಕ್ಕೆ ಬಂದಿರಲಿಲ್ವ ಆಗ್ಲೇನ? ಏ ಅಪ್ಪಯ್ಯ, ಅವನೆಲ್ಲ ಇರ್ತಾನೆ ಮಂತಾಗೆ. ಹಾಂ, ಹಳ್ಳಿ ಕಟ್ಟೆ, ಇಲ್ಲಾಂದ್ರೆ ಅಂಗಡಿ ಮನೆ, ಇಲ್ಲಾಂದ್ರೆ ಹೊಲ್ತಕ್ಕೆ ಹೋಗ್ತಾನೆ. ಅಷ್ಟು ಬಿಟ್ಟರೆ ಅವನೇನು ಜಾಸ್ತಿ ಮಂತಕ್ಕೆ ಬರಲ್ಲ. ನೀವು ಬಂದು ಹೋದ್ರಲ್ಲ, ಆಮೇಲೆ ಏನು ಬರಲಿಲ್ಲ ಅವನು. ನಾವು ಸೀನಪ್ಪನ ಇಲ್ಲ ಇದ್ದಾನೆ, ಅದು ಯಾತೋ ಸನ್ಮಾನ ಗಿನ್ಮಾನ ಅಂದ್ರಲ್ಲ, ಮಾಡ್ತೀರೇನೋ ಅಂತ ಬಂದಪ್ಪ. ಸೀನಪ್ಪನೇ ಇಲ್ಲ ಅಂದ್ರೆ ಸನ್ಮಾನ ಇನ್ನೆಲ್ಲಿ? ನಡೀರಿ ಹೋಗೋಣ ಎಲ್ಲಾರು. ಏ ಸುಮ್ಮನಿರಜ್ಜಿ, ಇದ್ಯಾಕೆ ಹಿಂಗೆ ಅಪ್ಶಕ್ನ ನೋಡಿದ್ಯಾ? ಸೀನಪ್ಪ ಬತ್ತ ನೀನು ಕ್ಷಣ ಬಿಟ್ಟು ಮಾಡೋಣ, ಸುಮ್ಕಿರಿ ಎಲ್ಲರೂ ಸೇರ್ಕೊಂಡು. ರಮಣ, ಇವಾಗ ಮೈಸೂರು ಪೇಟ ಒಂದು ಏಲಕ್ಕಿ ಹಾರ, ಒಂದು ಹೂವಿನ ಹಾರ ತಂದಿದ್ದೀನಿ, ಸಾಕ್ತಾನೆ? ಸಾಕು ಬಿಡ ಗೋಪಾಲ, ಇನ್ನೇನು ಮನಸ್ಸಿನಾಗಿರ್ಬೇಕು ಗೌರವ. ಎಲ್ಲ ಸರಿ, ಅವ್ನು ಸೀನಪ್ಪ ಎತ್ತೋದ ಕಾಮ್ಲಿಲ್ವಲ್ಲ. ಅರೇ ಗೋಪಾಲ್ ಬೈ, ಅಲ್ಲಿ ನೋಡಿ ನಮ್ದಿಗೆ ಸೀನಪ್ಪಣ್ಣ ಬರ್ತಿದ್ದಾರೆ. ಎಲ್ಲರೂ ವೆಲ್ಕಮ್ ಮಾಡಿ. ಸೀನಪ್ಪಣ್ಣಗೆ ಬಂದರು, ಎಲ್ಲರೂ ವೆಲ್ಕಮ್ ಮಾಡಿ. ಓ, ಊರವರೆಲ್ಲ ಸೇರ್ಕೊಂಡು ಚೇರ್ ಹಾಕ್ಕೊಂಡು ಏನೋ ಮಾಡ್ತಾ ಇದ್ದಾರಪ್ಪ. ಯಾರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಓಹೋ, ನಮ್ಮ ತಾಯಿಯವರು ಇದ್ದಾರೆ, ನನ್ನ ಮಡದಿಯೂ ಇದ್ದಾರೆ, ಸಾಹೇಬ್ರ ಇದ್ದಾರೆ, ಮರ್ಯಾದೆ ರಾಮಣ್ಣ ಇದ್ದಾನೆ, ಇವನು ನಮ್ಮ ಗೋಪಾಲ್ಯ ಇದ್ದಾನೆ, ಗೋಪಾಲ್ ಹೆಂಡ್ತಿನೂ ಇದ್ದಾಳೆ. ಓ, ಏನು ಮಾಡ್ತಾ ಇದ್ದಾರಲ್ಲ ಸೇರಿಕೊಂಡು? ಅರ್ಧ ಊರೇ ಇದಲ್ಲ ಇಲ್ಲಿ. ಬಂದೇ ನಿಲ್ಸ್ರಪ್ಪ ಅಲ್ಲಿಗೆನ. ಅದೇನು ಮಾಡ್ತಾ ಇದ್ದೀರಿ ನೋಡ್ತೀನಿ ನಾನು. ಎಲ್ಗೋಗಿದ್ದೆ ಸೀನಣ್ಣಯ್ಯ ನೀನು? ನಿನ್ನ ಆಗ್ಲಿಂದ ಹುಡುಕಿ ಸಾಕಾಗೋತು ನಮ್ಗಂತೂ. ಎಲ್ಗೋಗಿದ್ದೆ? ಓಹೋ, ಏನಪ್ಪ ಇವತ್ತು ಈ ಸೀನಪ್ಪಗೂ ಬೇಡಿಕೆ ಬಂದುಬಿಟ್ಟೈತೆ. ಏನು ಗೋಪಾಲಿ, ಏನು ಸಮಾಚಾರ? ಎಲ್ಲರೂ ಊರು ಮುಂದೆ ನಿಂತ್ಕೊಂಡಿದ್ದೀರ, ಇದಾದ ಚೇರ್ ಬೇರೆ ಹಾಕಿದ್ದೀರ, ದರ್ಬಾರ್ ಚೇರು. ಹಾಂ, ಏನು ಸಮಾಚಾರ, ಏನು ಕತೆ? ನಂಗೆ ಸ್ವಲ್ಪ ಹೇಳ್ರಪ್ಪ. ಅರೇ ಸೀನಪ್ಪಣ್ಣ, ನಿಮ್ದಿಗೆ ಸಾಮಾನಿಗೆ ಮಾಡಬೇಕು. ಸಾಮಾನಿಗೆ ಮಾಡಬೇಕಲ್ಲ, ಅದಕ್ಕೆ ಊರೆಲ್ಲ ಸೇರ್ಕೊಂಡು ನಿಮ್ದಿಗೆ ಸಾಮಾನಿಗೆ ಮಾಡೋಣ ಅಂತ ಬಂದಿದ್ದೀವಿ. ರಾಮಣ್ಣನೇ ಹೇಳಿದ್ದು ಮೊದಲು. ರಾಮಣ್ಣನು ಗೋಪಾಲ್ ಬೈ ಇದ್ರಲ್ಲ, ಇಬ್ಬರು ಸೇರ್ಕೊಂಡು ಹೇಳಿದ್ರು ಸೀನಪ್ಪಣ್ಣಗೆ ಸಾಮಾನಿಗೆ ಮಾಡಬೇಕು ನಾವು ಅಂತನ. ಏ ಸಾಹೇಬ್ರೆ, ಅದೇ ನೆಟ್ಟು ಮಾತಾಡ್ತಿರಲ್ಲ ಮುಷ್ಣರ್ಗಂಗೆ ಉದ್ದನ. ಸಾಮಾನು ಏನು ಮಾಡ್ತಾರ್ರಿ? ಸಾಮಾನು ಯಾವ ಸಾಮಾನು, ಏನು ಕತೆ? ನೆಟ್ಟು ಮಾತಾಡ್ರಿ ರೈ. ಏ ಸಾಹೇಬ್ರೆ, ಒಂದ್ರ ಒಟ್ಟು ನ್ಯಾಯವಾಗಿ ಮಾತಾಡ್ರಿ ರೈ. ಯಾತತ್ತ ಮಾತಾಡ್ತಿರಲ್ರಿ? ಅದು ಸಾಮಾನಲ್ಲ ಕಣ್ರಿ. ಏ ಸೀನಣ್ಣಯ್ಯ, ಅದು ಸಾಮಾನಲ್ಲ, ಸನ್ಮಾನ. ನಿನಗೆ ಸನ್ಮಾನ ಮಾಡಬೇಕು ಅನ್ಕೊಂಡು ಊರರೆಲ್ಲನ ಸೇರ್ಕೊಂಡಿರೋದು. ನನಗೆ ಸನ್ಮಾನ? ಓ, ಯಾವ ಪುರುಷಾರ್ಥಕಪ್ಪ? ನಾನೇನು ಸಾಧನೆ ಮಾಡಿದ್ದೀನಿ? ದಿನ ಎಲ್ಲ ಬೈಕಂಬ್ತಿದ್ರಿ ನನ್ನ. ಕುಡುಕನ ಮಗ ಸೀನಪ್ಪ ಕುಡಿದು ಎಣ್ಣೆ ಹೊಡೆದ್ಬಿಟ್ಟು ಊರು ತುಂಬ ಓಡಾಡ್ತಾನೆ ಅಂತ ಎಲ್ಲ ಬೈಕಂಬ್ತಿದ್ರಿ. ಇವತ್ತು ಯಾಕಪ್ಪ ನನಗೆ ಸನ್ಮಾನ? ನಾನೇನು ಮಾಡಿದ್ದೀನಪ್ಪ ಅಂತ ಸಾಧನೆ? ಹಂಗಲ್ ಕಣಸೀನಪ್ಪ, ಮೊನ್ನೆ ನೀನು ಆ ದೇವಸ್ಥಾನದ ಕಳ್ತನದ ವಿಚಾರದಾಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರು ಕರ್ಕೊಂಬಂದು ಕಳ್ಳರನ್ನೆಲ್ಲ ಹುಡುಕ್ದಲ್ಲ. ಯಾರು ದೊಡ್ಡವರು ಯಾರು ಸಣ್ಣರು ಅಮ್ಮ ನೋಡ್ದಂಗೆ ಊರಿನ ಗೌಡ್ರನ್ನೇ ತಪ್ಪಿತಸ್ಥರು ಮಾಡ್ದಲ್ಲ. ಆ ಪೂಜಾರ ಪುಣ್ಯ ಕಳ್ಳನ್ ಮಾಡ್ದಲ್ಲ ನೀನು. ನಮಗೆಲ್ಲ ಭಾಳ ಖುಷಿ ಆಗ್ಬಿಡ್ತು ಕಣ್ರಿ ಸೀನಪ್ಪ. ಏನು ಸುಲಭದ ವಿಚಾರನ? ಊರಿನ ಗೌಡ್ರನ್ನ ಎದುರಾಯ್ಕೊಂಡು ದೇವಸ್ಥಾನದ ಪೂಜಾರಿ ಎದುರಾಯ್ಕೊಂಡು ಒಂದು ನ್ಯಾಯ ಒದಗಿಸೋದು ಅಂದರೆ ಸುಲಭದ ಮಾತಲ್ಲ. ಕಳ್ಳರೆ ಸುಳ್ಳ್ರೆ ಅಂತ ನೀನು ಪ್ರೂವ್ ಮಾಡಿದ್ದ. ಅದರಿಂದಾಗಿ ನಮಗೆಲ್ಲ ಖುಷಿ ಆಗೈತಿ. ನಮ್ಮೂರಿಗೆ ನಿಮ್ಮಂಥರಿರೋದು ನಮಗೊಂದು ಹೆಮ್ಮೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ನಿನಗೊಂದು ಸನ್ಮಾನ ಮಾಡಬೇಕು ಅಂತನ ಕಾಯ್ಕೊಂಡ್ಕೊಂಡಿದ್ದೀವಿ. ನೀನು ತಡ ಮಾಡಬೇಡ, ನೀನು ಬಾ ಆ ಚೇರಿ ಮೇಲೆ ಕೂಕ ಬಾ ಬಂದು. ಓ ರಾಮಣ್ಣವ್ರೆ, ಅದ ವಿಚಾರ? ಅಯ್ಯೋ ದೇವ್ರೆ, ನೀವು ಅಷ್ಟಕ್ಕೆಲ್ಲ ನನಗೆ ಸನ್ಮಾನ ಮಾಡ್ತಾ ಕೂಕೊಂಡ್ರೆ ಆಗೋತೇನ್ರಿ? ಅದು ಪ್ರತಿಯೊಬ್ಬರ ಕರ್ತವ್ಯ. ಎಲ್ಲಾದರೂ ತಪ್ಪು ನಡೀತಾ ಇದ್ರೆ ಅದನ್ನು ಖಂಡಿಸ್ಬೇಕು, ಎಲ್ಲಾದರೂ ತಪ್ಪು ನಡೀತಾ ಇರೋದನ್ನು ತಿದ್ದಬೇಕು. ಅದನ್ನು ಬಿಟ್ಟು
ತಪ್ಪು ಮಾಡೋದನ್ನ ಸಪೋರ್ಟ್ ಮಾಡೋದಿದೆಯಲ್ಲ, ಅದು ತಪ್ಪು ಮಾಡೋದಕ್ಕಿಂತ ದೊಡ್ಡ ತಪ್ಪು. ಅದರಿಂದಾಗಿ ಕಳ್ತನ ನೋಡಿದ್ದು ಮಾಡಿದ್ದು ಅದೆಲ್ಲ ನನಗೆ ಗೊತ್ತಾಯ್ತಲ್ಲ, ಅದಕ್ಕೆ ನ್ಯಾಯಯುತವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ. ಅದಕ್ಕೆ ನೀವು ಈ ಥರ ಸನ್ಮಾನ ಅಂತ ಎಲ್ಲ ಇಟ್ಕೊಂಡ್ಬಿಟ್ರೆ ಹೆಂಗೆ ರಾಮಪ್ಪರೇ ನೀವು? ಹಾಂ, ಹೆಂಗೆ ಸರಿ ಆಗುತ್ತೆ ಹೇಳ್ರಿ? ಹಂಗಲ್ಲ ಸೀನಪ್ಪ, ನೀನು ಮಾಡಿದ ಕಾರ್ಯದಿಂದನ ಊರವ್ರಿಗೆಲ್ಲ ಖುಷಿಯಾಗಿದೆ. ಹಾಂ, ನನಗೆ ಖುಷಿಯಾಗಿದೆ, ಗೋಪಾಲಿಗೆ ಖುಷಿಯಾಗಿದೆ, ಸಾಹೇಬ್ರಿಗೆ ಖುಷಿಯಾಗಿದೆ. ನೋಡು, ನಿಮ್ಮ ಮನೆಯಲ್ಲಿದ್ದಾರೆ, ಊರವರೆಲ್ಲ ಇದ್ದಾರೆ. ಅಂಥದ್ರಲ್ಲಿ ಈ ಸನ್ಮಾನ ನೀನು ಬೇಡ ಅನ್ನಬಾರ್ದು. ದಯವಿಟ್ಟು ಬಂದು ಆ ಚೇರ್ ಮೇಲೆ ಬಾ ನೀನು ಕೂತ್ಕೊಬ, ಹೇಳ್ತೀನಿ. ಸರಿ ರಾಮಣ್ಣರೇ, ಆಯಿತು. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ನಾನು ಮುಖ ವಿಸ್ಮಿತನಾಗಿದ್ದೇನೆ. ನೀವು ಇಷ್ಟೊಂದು ಬಲವಂತ ಮಾಡಿ ನಮಗೆ ಸನ್ಮಾನ ಮಾಡಬೇಕು ಅಂತ ಇದ್ದೀರಾ. ಅದಕ್ಕೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ನಾನು ಚೇರ್ ಮೇಲೆ ಕೂತ್ಕೊಂತೀನಿ. ದಯವಿಟ್ಟು ಒಂಚೂರು ಜಾಗ ಬಿಡ್ತೀರಾ ಮುಂದಕ್ಕೆ ಹೋಗೋಕ್ಕೆ? ಬಾ ಸೀನಪ್ಪ, ಬಾ ಮುಂದಕ್ಕೆ ಬಾ. ರಾಮಣ್ಣ, ನಮ್ಮ ಅಮ್ಮ ಎಲ್ಲಿಗೋದು? ನಮ್ಮ ಅಮ್ಮ ಹೆಂಗೆ ಕರೀರಪ್ಪ ಮೊದಲು ಇಲ್ಲಿಗೆ. ಪುಟ್ರಂಗಜ್ಜಿ, ಓ ಪುಟ್ರಂಗಜ್ಜಿ, ಬನ್ರಿ ಇಲ್ಲಿಗೆ. ಇದಕ್ಕೆ ಆ ಕಡೆಗೆ ಹೋಗಿ ನಿಂತ್ಕೊಂಡಿದ್ದೀರಾ? ಬರ್ರಿ, ಇಲ್ಲಿ ಬರ್ರಿ. ಅಮ್ಮ, ನಿನ್ನ ಕಣ್ಣಲ್ಲಿ ಕಣ್ಣೀರೇಕೆ ತಾಯಿ? ಹಾಂ, ಯಾಕೆ ಪುಟ್ರಂಗಜ್ಜಿ, ಯಾಕೆ ಸಪ್ಕಿದೆಯಲ್ಲ? ಯಾಕೆ ಕಣ್ಣಾಗ ನೀರು ಹಾಕ್ತಿದ್ಯಾ? ಅಳಬೇಡ್ದು, ಸುಮ್ಕಿರ್ ಪುಟ್ರಂಗಜ್ಜಿ. ಯಾಕಿಲ್ಲ ಬಿಡ ಅಪ್ಪಯ್ಯ, ನನ್ನ ಕಣ್ಣಾಗ ನೀರು ಬಂದಿದ್ದು ದುಃಖಕ್ಕೇನಲ್ಲ, ಸಂತೋಷಕ್ಕೆ. ಈ ದಿನ ನನ್ನ ಮಗನ ಸೀನಪ್ಪನ್ನ ಎಲ್ಲರೂ ಊರು ತುಂಬನ ಕುಡುಕ್ ನನ್ನ ಮಗ ಅಂತನೋ ಇಂತನೋ ಅಂತ ಬೈಕೊಂಡು ಓಡಾಡ್ತಿದ್ರು. ಇವತ್ತು ಎಲ್ಲರೂ ಸೇರ್ಕೊಂಡು ಅವನಿಗೆ ಸನ್ಮಾನ ಮಾಡ್ತಿದ್ರಲ್ಲ, ನನಗೆ ಸಂತೋಷವಾಯ್ತು. ಅದಕ್ಕೆ ಒಂದೆರಡು ಅಡಿ ಕಣ್ಣಾಗ ನೀರು ಬಂದು ಅಷ್ಟೇನು. ಸರಿ ಸರಿ, ನೀವು ಮಾಡ್ರಿ ಅದನ್ನು ಸನ್ಮಾನ ಮಾಡಿರಿ ನನ್ನ ಮಗುಗೆ, ನನಗೂ ಸಂತೋಷವಾಗೈತಿ. ಗೋಪಾಲ, ಎಲ್ಲಪ್ಪ ಹಾರ, ಪೇಟ ಎಲ್ಲ ಇದ್ದಾವೆ? ಇಲ್ಲೇ ಇದ್ದಾವೆ ಕಣ, ತಾಂಬಂದಿನಿ, ಇಲ್ಲಿ ಇಕ್ಕಿದ್ದೀನಿ. ರಮಣಯ್ಯ, ತಗೋಣ, ಹಾಕಿ ತಗ. ಗೋಪಾಲಿ, ಇಲ್ಲ ಬಾರಪ್ಪ, ನೀನೇ ಹಾಕಿ ಬಾರಪ್ಪ. ತಗೊಳ್ಳೋಣ, ನೀನೇ ಹಾಕಿ ತಗ. ಪೇಟ ಹಾರ ಹಾಕು, ಯಾರು ಹಾಕಿರೇನು, ನೀನೇ ದೊಡ್ಡ, ನೀನೇ ಹಾಕು. ನಮ್ಮೆಲ್ಲ ಪ್ರೀತಿಯ ನಮ್ಮ ಸೀನಪ್ಪವ್ರು ಮಾಡಿರೋ ಒಂದು ಘನ ಕಾರ್ಯಕ್ಕೆ ಊರರೆಲ್ಲ ಮೆಚ್ಚುಗೆ ವ್ಯಕ್ತಪಡಿಸಿ ನಾವು ಸನ್ಮಾನ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸೀನಪ್ಪವ್ರಿಗೂ ಅವರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಸೀನಪ್ಪರೇ, ಈ ಕಾರ್ಯಕ್ರಮದ ಬಗ್ಗೆ ನೀವೊಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ಯಾಕೆಂತಂದರೆ, ನಾನು ಮಾಡಿರೋ ಒಂದು ಸಣ್ಣ ಕಾರ್ಯವನ್ನು ಮೆಚ್ಚಿ ನೀವು ಇಷ್ಟು ದೊಡ್ಡ ಸನ್ಮಾನವನ್ನು ಮಾಡ್ತಾ ಇದ್ದೀರಾ. ನನ್ನ ಮೇಲೆ ಇಕ್ಕಿರೋ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತಂದರೆ, ನಾವು ಬೇರೆಯವರಿಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಬಯಸಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ತಪ್ಪು ಮಾತಾಡಬಾರ್ದು, ಬೇರೆಯವ್ರನ್ನ ಹೀಯಾಳಿಸ್ಬಾರ್ದು. ಇದು ನನ್ನ ಪಾಲಿಸಿ. ಅದರಿಂದಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ಊರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಮ್ಮೂರಿನ ಮಾನ ಮರ್ಯಾದೆ ಹೋಗೋ ಸಂದರ್ಭದಲ್ಲಿ ನನ್ನ ಪ್ರಾಣನಾದರೂ ಕೊಟ್ಟು ನಾನು ಆ ಘನತೆ ಗೌರವವನ್ನು ಕಾಪಾಡ್ತೀನಿ ಅಂತ ಹೇಳ್ತೀನಿ. ಹಂಗೆ ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಣ್ಣೆ ಕುಡಿಬೇಡ್ರಿ. ನಾನು ಕುಡಿತಿದ್ದೀನಿ, ಆದರೂ ನಿಮ್ಗೆ ಹೇಳೋಕ್ಕೆ ಅರ್ಹನಲ್ಲ, ಆದರೆ ಕೆಲವೊಂದು ವಿಚಾರವಾಗಿ ನಾನು ಕುಡಿತಿದ್ದೀನಿ ಅಷ್ಟೇ. ಸೊ ಯಾರ ಎಣ್ಣೆ ಹೊಡಿಬೇಡ್ರಿ, ತಂದೆ ತಾಯಿಗಳ ಮಕ್ಕಳಾಗಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.